ಈಗ ಆರ್ ಎಸ್ ಎಸ್ ಅನ್ನೋದು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸತತವಾಗಿ ನಿರಂತರವಾಗಿ ಎ ಬಿ ಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜ್ ದೆಸೆಯಿಂದಲೂ ಕೂಡ. ಆರ್ ಎಸ್ ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಲೇ ಸಂಘ ಅಂತಲೇ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರು ಏನಾದರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದರೆ ತೋರಿಸ್ತಾ ಇದ್ದೀಗ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ ಆರ್ ಎಸ್ ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂಥೇಳಿ. ಈಗ ಆರ್ ಎಸ್ ಎಸ್ ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ ಆರ್ ಎಸ್ ಎಸ್ ಸಂವಿಧಾನ ಇದೆ ನೋಡಿ. ಆರ್ ಎಸ್ ಸಂವಿಧಾನ ಏನು ಹೇಳುತ್ತೆ? ದ ಸಂಘ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್ and it is devoted to purely cultural work. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangha. ಇವರೆಲ್ಲ ಕಾಕಿ ಚಡ್ಡಿ ಹಾಕೊಂಡು, ಈಗ ಕಾಕಿ ಪ್ಯಾಂಟ್ ಹಾಕ್ಕೊಂಡು, ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು, ಸರ್ಕಾರದಿಲ್ಲ ಮಂತ್ರಿಗಳು, ಸರ್ಕಾರಿ ಪೊಸಿಷನಲ್ಲಿ ತಗೊಂಡು ಪ್ರಧಾನಮಂತ್ರಿಯಿಂದ ಹಿಡಿದು ಲೀಡರ್ ಆಫ್ ಅಪೋಸಿಷನ್ ಅಶೋಕ್ರವ್ರಿಗೂ ಕೂಡ ಹಾಕಕ್ಕೆ ಇವ್ರ ಸಂವಿಧಾನ ಒಪ್ಪೋದಿಲ್ಲ. ಸಂಘದ ಸಂವಿಧಾನನೇ ಹೇಳುತ್ತೆ ನೀವು ಯಾರು ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ, ಪೊಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತಾರೆ. ಇಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರತಿಜ್ಞಾ ವಿಧಿಯನ್ನು ಪಾಲಿಸ್ತಾರೆ. ಇಲ್ಲಿ ಅಶೋಕ ಕೂಡ ಪ್ರತಿಜ್ಞಾ ವಿಧಿ ಪಾಲಿಸ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಗಲಿಕ್ಕೆ. ಆದರೆ ಸಂವಿಧಾನಕ್ಕೆ ವಿರುದ್ಧ ಇಲ್ಲಿರ್ತಾರೆ, ಅಲ್ಲಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಸಂಘಟನೆಯ ಪೋಷಾಕಗಳನ್ನ ಹಾಕ್ಕೊಂಡು ಜನಗಳ ಮುಂದೆ ಮೆರವಣಿಗೆ ಮಾಡ್ತಾರೆ. ಇದು ಹಾಸ್ಯಾಸ್ಪದ ದ್ವಂದ್ವ ನೀತಿ ಆರ್ ಎಸ್ ಎಸ್ದು ಮತ್ತು ಭಾರತೀಯ ಜನತಾ ಪಾರ್ಟಿದು. ಯಾಕಂದರೆ ಇವ್ರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇವರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನು ಬ್ಯಾನ್ ಮಾಡಲೇಬೇಕಾಗತ್ತೆ. ನಾವು ಸರ್ಕಾರಿ ಜಾಗದಲ್ಲಿ ಗಣವೇಶದಲ್ಲಿ ಬೈಠಕ್ ಮಾಡೇ ಮಾಡ್ತೀವಿ, ಏನ್ ಮಾಡ್ತೀರಾ ನೋಡಿ. ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಈಗ ಅದು ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಯಾವುದೋ ಗಣಪತಿಗೆ ನಾವು ಇದು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಿಡೋದಿಲ್ಲ, ಎಲ್ಲ ಅಲ್ಲಿ ಚಪ್ರ ಗಿಪ್ರ ಎಲ್ಲ ತೆಗೆದುಕೊಂಡು ಹೋಗ್ತೀರಾ. ಅಥವಾ ಯಾವುದಾದ್ರೂ ಅಲ್ಪಸಂಖ್ಯಾತರ ಕಾರ್ಯಕ್ರಮ ಆದರೆ ಪರ್ಮಿಷನ್ ತಗೊಳ್ಳೋದು ಬಿಡೋದಿಲ್ಲ. ಇದು ಏನು ಅಂತ ನೀವು ಮಾಡ್ತಾ ಇದ್ದೀರಾ? ಯಾವ ಉದ್ದೇಶಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ. ಹೆಸರಿಗೆ ಹೇಳ್ಬೋದು ಇವರು ಯಾವುದೋ ಧರ್ಮವನ್ನು ಕಾಪಾಡ್ತೀವಿ ಅಂತ ಹೇಳಿ. ಧರ್ಮವನ್ನೆಲ್ಲೂ ಇವರು ಕಾಪಾಡ್ತಾ ಇಲ್ಲ. ಧರ್ಮದ ವಿರುದ್ಧವಾಗೇ ಇದ್ದಾರೆ ಇವರೆಲ್ಲ. ಇವರ ಸಂಸ್ಥಾಪಕ, ಹಿಂದೂ ಮಹಾಸಭಾದ ಸಂಸ್ಥಾಪಕ ಸಾವರ್ಕರ್ ಅವರು ಅವರ ಆತ್ಮಚರಿತ್ರೆ ಚಿತ್ರಗುಪ್ತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಅಂಥೇಳಿ. ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾದ ವಿಚಾರ, ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಅಂತೇಳಿ ಸಾವರ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಸಹ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ಲಿಕ್ಕೆ, ದೇಶದ ಬಹುತ್ವವನ್ನು ಮುಗಿಸ್ಲಿಕ್ಕೆ ಇವರು ಈಗಾಗಲೇ ಹೇಳಿದಾರಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಗೋಲ್ವರ್ಕರ್ ಅವರು ಹೇಳಿದಾರಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಒಂದೇ ಫ್ಲ್ಯಾಗು, ಅಲ್ಲೇನು ಹೇಳಿದ್ದಾರೆ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ದ ಅಪಿಯರ್ಡ್ ಇನ್ ದ ಬಂಚ್ ಆಫ್ ಥಾಟ್ಸ್ ಪಬ್ಲಿಷ್ಡ್ ಬೈ ಆರ್ ಎಸ್ ಎಸ್ ಇನ್ 1966. ದ ಆರ್ ಎಸ್ ಎಸ್, ಎ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಸೇಸ್ ದಟ್ ಇಂಡಿಯಾ ಶುಡ್ ಬಿ ರೂಲ್ಡ್ ಆ್ಯಂಡ್ ದಿಸ್ ಗೋಸ್ ಡೈರೆಕ್ಟ್ಲಿ ಎಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದರೆ ಒನ್ ನೇಷನ್ ಒನ್ ನ್ಯಾಷನಲ್ ಮಿಷನ್. ಅದರಲ್ಲಿ ಏನಿದೆ, ಕಂಪ್ಲೀಟ್ ಒನ್ ನೇಷನ್ನು, ಒಂದು ಥಿಯರಿ, ಒಂದು ರಿಲಿಜನ್ ಅಂತೆಲ್ಲ ಮಾತಾಡ್ತಾರಲ್ಲ, ಅದು ಬೌದ್ಧದ ವಿರುದ್ಧ, ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು. ಆದ್ದರಿಂದ ಸಂವಿಧಾನದ ವಿರುದ್ಧ ಚಟುವಟಿಕೆ ಮಾಡ್ತಕ್ಕಂಥವ್ರು ಏನು ಕರೀತಾರೆ? ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು, ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥವ್ರು ಭಯೋತ್ಪಾದಕರು ಅಂತ ನನ್ನ ಅನಿಸಿಕೆ. ಅವ್ರ ವೇಷ ಏನಾದರೂ ಹಾಕ್ಕೊಂಡು ಹೋಗಲಿ, ಅದು ರಾಷ್ಟ್ರದಲ್ಲಿ ಎಲ್ರಿಗೂ ಸಹ ಏನು ಬೇಕಾದರೂ ವೇಷ ಹಾಕ್ಕೋಬೋದು, ಅದಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ವೇಷ ಹಾಕ್ಕೊಂಡು ಯಾರನ್ನಾದರೂ ಭಯ ಬೀಳಿಸೋದು, ಮೂಢನಂಬಿಕೆ ಆಗೋದು, ಅಥವಾ ಯಾರಿಗಾದರೂ ಥ್ರೆಟ್ ಮಾಡೋದು, ಇವೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಭಾಳ ಸ್ಪಷ್ಟವಾಗಿದೆ. ಆ ಗಣವೇಷ ಹಾಕ್ಕೊಂಡು ಎಷ್ಟೆಷ್ಟು ಜನ ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ದೇಶದ್ರೋಹಿಗಳು ಇವೆಲ್ಲ ಮಾತಾಡ್ತಾರಲ್ಲ, ಈ ಪಾಕಿಸ್ತಾನಕ್ಕೆ ಗೂಢಚರ್ಯ ಮೂಲ ಅಂದರೆ ಕೆಲವು ರಹಸ್ಯ ದಾಖಲೆಗಳನ್ನು ಸಪ್ಲೈ ಮಾಡೋದ್ರಲ್ಲಿ ಯಾರು ಭಾಳಷ್ಟು ಜನ ಅರೆಸ್ಟ್ ಆಗಿರೋದು? ಕೆಲವು ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಇದ್ದಾರೆ. ಸೊ ಅದರಿಂದ ನಮಗೆಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ ಅವರು ದೇಶ ಏನು, ದೇಶಭಕ್ತಿ ಏನು ಅಂತ ಹೇಳಿ.
ಯಾರೋ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಕ್ಕೆ ಅವ್ರಿಗೆ ಥ್ರೆಟ್ ಗಿಟ್ ಮಾಡ್ತಾರಲ್ಲ, ಅದೇನು ಹೊಸ್ದಲ್ಲ. ನನಗೂ ಸಹ ಥ್ರೆಟ್ ಗಿಟ್ ಬರುತ್ತೆ, ನಾವು ಅದಕ್ಕೆ ಭಯನೂ ಬೀಳೋದಿಲ್ಲ. ಇದೆಲ್ಲ ರಣಹೇಡಿಗಳ ಕೆಲಸ. ಫೋನಲ್ಲಿ ಥ್ರೆಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಧೈರ್ಯವಾಗಿ ಬಂದು ಮಾಡಬೇಕು, ಅದಕ್ಕೆ ನಾವು ಇದ್ದೀವಿ, ತಯಾರಿದ್ದೀವಿ. ಪಕ್ಕಾ ರಣಹೇಡಿಗಳು. ಅಷ್ಟೊಂದು ಶಕ್ತಿ ಇದ್ದರೆ ಬರಲಿ, ನಾನು ಕರ್ಕೊಂಡು ಹೋಗ್ತೀನಿ. ಕಾಶ್ಮೀರ್ ಬಾರ್ಡ್ರಿಗೂ ಕರ್ಕೊಂಡು ಹೋಗ್ತೀನಿ, ಚೈನಾ ಬಾರ್ಡ್ರಿಗೂ ಕರ್ಕೊಂಡು ಹೋಗ್ತೀನಿ. ನಾನೇ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ. ಮೊದಲು ಇದ್ದಂತ ಉದ್ದೇಶ ಸರ್ಕಾರಿ ಜಾಗಗಳಲ್ಲೂ ಕೂಡ ಇವರಿಗೆ ಅನುಮತಿ ಕೇಳಿದ್ರು ಕೊಡಬಾರದು, ನಿಷೇಧಿಸಬೇಕು ಅನ್ನುವಂತ ಮೂಲ ಉದ್ದೇಶ ಇದ್ದಿದ್ದು. ಆದ್ರೆ ಈಗ ಉದ್ದೇಶವೇ ಬದಲಾಗಿದೆ. ಅನುಮತಿ ತಗೊಂಡು ಮಾಡಿ ಅಂದ್ರೆ ಅನುಮತಿ ತಗೊಳ್ತಾರೆ, ಮಾಡ್ತಾರೆ. ನೀವು ದೇಶ ಈಗ ಅನುಮತಿ ಬೇಕು ಅನ್ನೋಂಥದ್ದು ಇತ್ತು, ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಬೇಕು ಅನ್ನೋಂಥ ಉದ್ದೇಶ ಇತ್ತು. ಈಗ ಉದ್ದೇಶನೇ ತಗೊಂಡು ಮಾಡ್ತಾರೆ. ಅನುಮತಿ ತಗೊಳ್ಬೇಕಾದ್ರೆ ನೀವು ಯಾವ ಸಂಘಟನೆಯಿಂದ ನೀವು ತೆಗೆದುಕೊಂತ ಸಂಘಟನೆ, ಯಾವುದಾದ್ರೂ ಸಂಘಟನೆಗೆ ಅನುಮತಿ ಕೊಡಬೇಕಾದ್ರೆ ಇಟ್ ಶುಡ್ ಬಿ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಸರ್ಕಾರ ಯಾರಿಗೂ ಕೊಡೋದಿಲ್ಲ. ಈ ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಫ್ರೀಡಮ್. ಈಗ ನಮಗೆಲ್ಲ ಏನೇ ಪ್ರೊಟೆಸ್ಟ್ ಮಾಡಿದ್ರೇನು, ಸಂವಿಧಾನಿಕ ಚೌಕಟ್ಟಿನಲ್ಲಿ ಏನಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂತೀರ. ಇವರು ರಸ್ತೆನಲ್ಲಿ ನೀವು ಅದೇನು ಪಥಸಂಚಲನ ಮಾಡ್ಬೋದು. ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕ್ಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ, ಎಮ್ಮೆ ಕಾಯಕ್ಕೆ ದೊಣ್ಣೆ ಹಿಡ್ಕೊಂಡು. ಅವ್ರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ. RSS ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ. ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸಲ್ಲಿ ಇರ್ತಕ್ಕಂಥ ಶಿಸ್ತು. ಅಲ್ಲಿ ಕಾಡು ಪ್ರಾಣಿಗಳು ಕೂಡ ರಿಂಗ್ ಲೀಡರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ರಿಂಗ್ ಲೀಡರ್ ಏನೋ ಚೈನ್ ಬಿಚ್ಚಿಬಿಟ್ರೆ ಅದು ಹೋಗಿ ಮನುಷ್ಯನ ತಿಂದು ಹಾಕ್ಬಿಡುತ್ತೆ. ಆ ಥರ ಶಿಸ್ತು ಇವ್ರದ್ದು. ಯಾವ ಭಜನೆ ಮಾಡ್ತಾರಂತೆ ಇವರು? ದೇಶಭಕ್ತಿ ಬಗ್ಗೆ ಭಜನೆ ಮಾಡ್ತಾರ, ಮಾಡಲಿ. ಇವ್ರಿಗೆ ಕಬಡ್ಡಿ ಆಡಿಸ್ತಾರ. ಅಲ್ಲಿ ಗೊಬ್ಬರ ತುಂಬ್ತಾ ಇರ್ತಾರೆ ಮಕ್ಕಳು, ಸಣ್ಣ ಮಕ್ಕಳಲ್ಲಿ. ಕಬಡ್ಡಿ ಆಡೋಂಗಿದ್ರೆ ಅದಕ್ಕೆ ಕಬಡ್ಡಿ ಅಸೋಸಿಯೇಷನ್ ಇದೆ. ನಾನು ಕಬಡ್ಡಿ ಅಸೋಸಿಯೇಷನಲ್ಲೆಲ್ಲ ನಾವೆಲ್ಲ ಸ್ಪಾನ್ಸರ್ ಮಾಡಿದವರು. ಸರ್ಕಾರದಿಂದ ಪರ್ಮಿಷನ್ ತಗೊಂಡೆ ನಾವು ಮಾಡ್ತೀವಿ. ಕಬಡ್ಡಿ ಆಟ ಆಡಿಸ್ಬೇಕಂದ್ರೂ ಕೂಡ ಈಗ ಕ್ರಿಕೆಟ್ ಆಡ್ತಾರಲ್ಲ, ಪರ್ಮಿಷನ್ ತಗೋಬೇಕು, ಪೊಲೀಸ್ ಪರ್ಮಿಷನ್ನು. ಅವ್ರದ್ದೇ ಸ್ಟೇಡಿಯಂ ಇದೆ, ಎಲ್ಲ ಇದೆ, ಅಂದ್ರೂ ಪೊಲೀಸ್ ಪರ್ಮಿಷನ್ ತಗೋಬೇಕು. ಈ ದೇಶದ ಸಂವಿಧಾನ ಇದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅವ್ರ ದೇಶದ್ರೋಹಿಗಳು. 100 ವರ್ಷ ಆದಾಗ ಜ್ಞಾನೋದಯ ಆಯ್ತಲ್ಲ ಕಾಂಗ್ರೆಸ್ ಅವರು ಒಡೆತನದ ಶಾಲೆಗಳಲ್ಲಿ ಅವ್ರವ್ರ ಜಾಗಗಳಲ್ಲೇ ಮಾಡ್ತಾ ಇದ್ರಲ್ಲ, ಯಾರು ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ಸರ್ದಾರ್ ಪಟೇಲ್ ಅವ್ರು ಏನು ಹೇಳ್ತಾರೆ ನೋಡಿ. When the role of the civil services was being discussed in the Constituent Assembly in 1948 or 49, Sardar Patel had warned the country that if the political neutrality of our services is not ensured, then we will have a system of administration which will not be able to implement the constitutional scheme of things which the Assembly was then debating. Adalde, political neutrality of our civil services both at the central and the state level is absolutely essential for the successful functioning of our system of parliamentary democracy. ಸರ್ದಾರ್ ಪಟೇಲ್ ಹೇಳಿದ್ದಾರೆ. ಅದ್ರ ಜೊತೆಗೆ ಹೇಳಿದ್ದಾರೆ, ನಾವು ಇದನ್ನು ಯಾಕೆ ಬ್ಯಾನ್ ಮಾಡ್ತೀವಿ ಅಂದರೆ ದೇಶದಲ್ಲಿ ಒಂದು ರೀತಿಯ ದ್ವೇಷದ ವಾತಾವರಣನ ಸೃಷ್ಟಿ ಮಾಡಿ ಅದು ಕಡೆಗೆ ಮಹಾತ್ಮ ಗಾಂಧಿಯವರ ಕೊಲೆಯಲ್ಲಿ ಮುಕ್ತಾಯ ಆಯಿತು. ಆದ್ದರಿಂದ ಇದನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ 1.5 ವರ್ಷ ಬ್ಯಾನ್ ಮಾಡಿದರು. ಆಮೇಲೆ ಬ್ಯಾನ್ನ ಓಪನ್ ಮಾಡುವಾಗ ಅದು ಹೇಳಿದರು, ನಿಮ್ದು ಯಾವುದು ಸಂವಿಧಾನ ಇಲ್ಲ ಅಂದರೆ ಈ ಸಂವಿಧಾನವನ್ನು ಮಾಡಿ ಸಂಘದವರು ಸಂವಿಧಾನದ ಮೂಲಕ ನಾವು ನಡ್ಕೋತೀವಿ, ಇದು ನಾಟ್ ಎ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳಿದವರು. ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅಂದವರು BL ಸಂತೋಷ್ ಯಾಕೆ ಮೀಟಿಂಗ್ ಮಾಡ್ತಾರಂತೆ ಭಾರತೀಯ ಜನತಾ ಪಾರ್ಟಿ. ಸೊ ಅದರಿಂದ ಸಂಪೂರ್ಣ ದ್ವಂದ್ವ ನೀತಿಗಳು ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಮಾಡ್ತಕ್ಕಂಥ ಪ್ರಯತ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.